ಹಾಯ್ ಫ್ರೆಂಡ್ಸ್, SSC GD ಮತ್ತು RPF ಕಾನ್ಸ್ಟೇಬಲ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆ ಡ್ಯಾಶ್. ಒಂದನೇ ಆಪ್ಷನ್ ತಾಮ್ರ ಯುಗದ ನಾಗರಿಕತೆ, ಎರಡನೇ ಆಪ್ಷನ್ ಕಬ್ಬಿಣ ಯುಗದ ನಾಗರಿಕತೆ, ಮೂರನೇ ಆಪ್ಷನ್ ಅಕ್ಷಯ ಯುಗದ ನಾಗರಿಕತೆ, ನಾಲ್ಕನೇ ಆಪ್ಷನ್ ಕಂಚಿನ ಯುಗದ ನಾಗರಿಕತೆ. ಸರಿಯಾದ ಉತ್ತರ 4, ಕಂಚಿನ ಯುಗದ ನಾಗರಿಕತೆ. ಯಾವ ಹರಪ್ಪ ಸ್ಥಳದಲ್ಲಿ ಕುದುರೆಯ ಕುರುಹುಗಳು ಕಂಡು ಬಂದಿವೆ? ಒಂದನೇ ಆಪ್ಷನ್ ಕಾಲಿಬಂಗನ್, ಎರಡನೇ ಆಪ್ಷನ್ ಸುರ್ಕೋಟ್, ಮೂರನೇ ಆಪ್ಷನ್ ಲೋಥಲ್, ನಾಲ್ಕನೇ ಆಪ್ಷನ್ ರೂಪರ್. ಸರಿಯಾದ ಉತ್ತರ 2, ಸುರ್ಕೋಟ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಹರಪ್ಪ ನಾಗರಿಕತೆಯ ಅತ್ಯಂತ ವಿಶಿಷ್ಟ ಲಕ್ಷಣವಾಗಿದೆ? ಒಂದನೇ ಆಪ್ಷನ್ ನಗರ ಯೋಜನೆ, ಎರಡನೇ ಆಪ್ಷನ್ ಸಮುದಾಯ ಮಾರುಕಟ್ಟೆಗಳು, ಮೂರನೇ ಆಪ್ಷನ್ ವಿದೇಶಿ ವ್ಯಾಪಾರ, ನಾಲ್ಕನೇ ಆಪ್ಷನ್ ಫೆಡರಲ್ ಸರ್ಕಾರ. ಸರಿಯಾದ ಉತ್ತರ 1, ನಗರ ಯೋಜನೆ. ಮುಂದಿನ ಪ್ರಶ್ನೆ, ಮೊಹೆಂಜೊದಾರೋ ಯಾವ ನದಿಯ ದಡದಲ್ಲಿದೆ? ಒಂದನೇ ಆಪ್ಷನ್ ರಾವಿ, ಎರಡನೇ ಆಪ್ಷನ್ ಜೈಲಂ, ಮೂರನೇ ಆಪ್ಷನ್ ಚೆನಾಬ್, ನಾಲ್ಕನೇ ಆಪ್ಷನ್ ಸಿಂಧು. ಸರಿಯಾದ ಉತ್ತರ 4, ಸಿಂಧು. ಮುಂದಿನ ಪ್ರಶ್ನೆ, ಸಿಂಧು ಜನರಿಗೆ ತಿಳಿಯದಿರುವ ಪ್ರಾಣಿ ಯಾವುದು? ಒಂದನೇ ಆಪ್ಷನ್ ಸಿಂಹ, ಎರಡನೇ ಆಪ್ಷನ್ ಆನೆ, ಮೂರನೇ ಆಪ್ಷನ್ ಹುಲಿ, ನಾಲ್ಕನೇ ಆಪ್ಷನ್ ಜಿಂಕೆ. ಸರಿಯಾದ ಉತ್ತರ 1, ಸಿಂಹ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಉರ್ಸ್ ಮೇಜರ್ ನಕ್ಷತ್ರ ಪುಂಜವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ದೇವರ್ಷಿ, ಎರಡನೇ ಆಪ್ಷನ್ ಸಪ್ತರ್ಷಿ, ಮೂರನೇ ಆಪ್ಷನ್ ಮಹರ್ಷಿ, ನಾಲ್ಕನೇ ಆಪ್ಷನ್ ಸ್ವದೇಶಿ. ಸರಿಯಾದ ಉತ್ತರ 2, ಸಪ್ತರ್ಷಿ. ಮುಂದಿನ ಪ್ರಶ್ನೆ, ಯಾವ ಗ್ರಹವನ್ನು ಚಳಿಗಾಲದ ಗ್ರಹ ಎಂದು ಕರೆಯುತ್ತಾರೆ? ಒಂದನೇ ಆಪ್ಷನ್ ಗುರು, ಎರಡನೇ ಆಪ್ಷನ್ ಮಂಗಳ, ಮೂರನೇ ಆಪ್ಷನ್ ಶನಿಗ್ರಹ, ನಾಲ್ಕನೇ ಆಪ್ಷನ್ ಶುಕ್ರಗ್ರಹ. ಸರಿಯಾದ ಉತ್ತರ 1, ಗುರುಗ್ರಹ. ಮುಂದಿನ ಪ್ರಶ್ನೆ, ಸೂರ್ಯನ ಅತ್ಯಂತ ಹೊರಪದರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಕೊರೋನಾ, ಎರಡನೇ ಆಪ್ಷನ್ ದ್ಯುತಿಗೋಳ, ಮೂರನೇ ಆಪ್ಷನ್ ವರ್ಣಗೋಳ, ನಾಲ್ಕನೇ ಆಪ್ಷನ್ ಅರ್ಧಗೋಳ. ಸರಿಯಾದ ಉತ್ತರ 1, ಕೊರೋನಾ. ಮುಂದಿನ ಪ್ರಶ್ನೆ, ಧ್ರುವ ನಕ್ಷತ್ರವು ಯಾವ ದಿಕ್ಕನ್ನು ಸೂಚಿಸುತ್ತದೆ? ಒಂದನೇ ಆಪ್ಷನ್ ದಕ್ಷಿಣ, ಎರಡನೇ ಆಪ್ಷನ್ ಉತ್ತರ, ಮೂರನೇ ಆಪ್ಷನ್ ಪೂರ್ವ, ನಾಲ್ಕನೇ ಆಪ್ಷನ್ ಪಶ್ಚಿಮ. ಸರಿಯಾದ ಉತ್ತರ 2, ಉತ್ತರ. ಮುಂದಿನ ಪ್ರಶ್ನೆ, ಸೂರ್ಯನಲ್ಲಿರುವ ಮುಖ್ಯ ಅನಿಲವು ಡ್ಯಾಶ್. ಒಂದನೇ ಆಪ್ಷನ್ ಹೀಲಿಯಂ ಮತ್ತು ನಿಯಾನ್, ಎರಡನೇ ಆಪ್ಷನ್ ಸಾರಜನಕ ಮತ್ತು ಹೈಡ್ರೋಜನ್, ಮೂರನೇ ಆಪ್ಷನ್ ಹೈಡ್ರೋಜನ್ ಮತ್ತು ಹೀಲಿಯಂ, ನಾಲ್ಕನೇ ಆಪ್ಷನ್ ಹೈಡ್ರೋಜನ್ ಮತ್ತು ನಿಯಾನ್. ಸರಿಯಾದ ಉತ್ತರ 3, ಹೈಡ್ರೋಜನ್ ಮತ್ತು ಹೀಲಿಯಂ. ಮುಂದಿನ ಪ್ರಶ್ನೆ, ಸೂರ್ಯನ ನಂತರ ಭೂಮಿಗೆ ಹತ್ತಿರವಿರುವ ಎರಡನೇ ನಕ್ಷತ್ರ ಯಾವುದು? ಒಂದನೇ ಆಪ್ಷನ್ ಪ್ರಾಕ್ಸಿಮಾ ಸೆಂಚುರಿ, ಎರಡನೇ ಆಪ್ಷನ್ ಸೂರ್ಯ, ಮೂರನೇ ಆಪ್ಷನ್ ಟೈಟಾನ್, ನಾಲ್ಕನೇ ಆಪ್ಷನ್ ಸಿರಿಯಸ್. ಸರಿಯಾದ ಉತ್ತರ 1, ಪ್ರಾಕ್ಸಿಮಾ ಸೆಂಚುರೀಸ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಕಾನೂನಿನ ನಿಯಮ ಪರಿಕಲ್ಪನೆಯನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಒಂದನೇ ಆಪ್ಷನ್ USA, ಎರಡನೇ ಆಪ್ಷನ್ ಇಂಗ್ಲೆಂಡ್, ಮೂರನೇ ಆಪ್ಷನ್ ಸ್ವಿಟ್ಜರ್ಲ್ಯಾಂಡ್, ನಾಲ್ಕನೇ ಆಪ್ಷನ್ ಲಂಡನ್. ಸರಿಯಾದ ಉತ್ತರ 2, ಇಂಗ್ಲೆಂಡ್. ಮುಂದಿನ ಪ್ರಶ್ನೆ, 1946ರಲ್ಲಿ ಡ್ಯಾಶ್ ಅಡಿಯಲ್ಲಿ ಸ್ಥಾಪಿಸಲಾದ ಸಂವಿಧಾನ ಸಭೆಯಿಂದ ಭಾರತದ ಸಂವಿಧಾನವನ್ನು ರಚಿಸಲಾಗಿದೆ? ಒಂದನೇ ಆಪ್ಷನ್ ಕ್ಯಾಬಿನೆಟ್ ಮಿಷನ್ ಯೋಜನೆ, ಎರಡನೇ ಆಪ್ಷನ್ ಕ್ಯಾಬಿನೆಟ್ ಮಿಷನರಿ ಯೋಜನೆ, ಮೂರನೇ ಆಪ್ಷನ್ ಕ್ಯಾಬಿನೆಟ್ ಸಚಿವಾಲಯದ ಯೋಜನೆ, ನಾಲ್ಕನೇ ಆಪ್ಷನ್ ಕ್ಯಾಬಿನೆಟ್ ಮಂತ್ರಿಗಳ ಯೋಜನೆ. ಸರಿಯಾದ ಉತ್ತರ 1, ಕ್ಯಾಬಿನೆಟ್ ಮಿಷನ್ ಯೋಜನೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಮುಖ್ಯ ಮೂಲ ಡ್ಯಾಶ್. ಒಂದನೇ ಆಪ್ಷನ್ ಅಮೆರಿಕನ್ ಸಂವಿಧಾನ, ಎರಡನೇ ಆಪ್ಷನ್ ಫ್ರೆಂಚ್ ಸಂವಿಧಾನ, ಮೂರನೇ ಆಪ್ಷನ್ ಬ್ರಿಟನ್ ಸಂವಿಧಾನ, ನಾಲ್ಕನೇ ಆಪ್ಷನ್ ಭಾರತ ಸರ್ಕಾರದ ಕಾಯ್ದೆ 1935. ಸರಿಯಾದ ಉತ್ತರ 4, ಭಾರತ ಸರ್ಕಾರದ ಕಾಯ್ದೆ 1935. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು? ಒಂದನೇ ಆಪ್ಷನ್ ಡಾಕ್ಟರ್ BR ಅಂಬೇಡ್ಕರ್, ಎರಡನೇ ಆಪ್ಷನ್ ಜವಾಹರ್ಲಾಲ್ ನೆಹರು, ಮೂರನೇ ಆಪ್ಷನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ನಾಲ್ಕನೇ ಆಪ್ಷನ್ ಸರ್ದಾರ್ ಪಟೇಲ್. ಸರಿಯಾದ ಉತ್ತರ 3, ಡಾಕ್ಟರ್ ರಾಜೇಂದ್ರ ಪ್ರಸಾದ್.